ಈ ದೇಶ ಕಂಡ ಒಬ್ಬ ದಾರ್ಶನಿಕ, ವಿಚಾರವಂತರು ಮತ್ತು ಒಂದು ಆಧ್ಯಾತ್ಮಿಕತೆಯಲ್ಲಿ ಬಹಳಷ್ಟು ನಂಬಿಕೆಯನ್ನು ಉಳ್ಳಂತವರು ಸರ್ವಪಲ್ಲಿ ರಾಧಾಕೃಷ್ಣರವರ ಒಂದು ಜನ್ಮದಿನದ ಒಂದು ಅಂಗವಾಗಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂತ ನಮ್ಮ ದಕ್ಷ ಆಡಳಿತಗಾರರು, ನನ್ನ ಆತ್ಮೀಯರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದಂಥ ರಾಮಚಂದ್ರಪ್ಪನವರೇ, ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೂ ಕೂಡ ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಅದನ್ನು ಬದಿಗೊತ್ತಿ ನನ್ನ ಒಂದು ಆಹ್ವಾನವನ್ನು ಮನ್ನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಗೋಲಹಳ್ಳಿ ಪ್ರಭಾಕರ್ ಅವರೇ, ನನ್ನ ಆತ್ಮೀಯರು, ನನ್ನ ಜೊತೆಗೆ ಒಂದು ಒಳ್ಳೆಯ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಪ್ರತಿ ನನ್ನ ಚಟುವಟಿಕೆಗಳಲ್ಲಿ ಅವರು ಕೂಡ ತಮ್ಮ ಸಹಭಾಗಿತ್ವವನ್ನು ಹೊಂದಿ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೇರಣೆಯನ್ನು ಕೊಡ್ತಾ ಇರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಮಣ ಅವರೇ, ನಮ್ಮ ಆತ್ಮೀಯರಾದಂಥ ಸುಬ್ರಹ್ಮಣ್ಯ ಅವರೇ, ಭಾಸ್ಕರ್ ರೆಡ್ಡಿ ಅವರೇ, ಹಿರಿಯರು, ನನ್ನ ಆತ್ಮೀಯರು, ಮಸ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧಣ್ಣವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುರುವೃಂದದವರೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಗುರುವೃಂದದವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಅಪ್ಪಾಜಿ ಗೌಡ್ರೆ, ನಮ್ಮ ತ್ಯಾಗರಾಜ್ ಅವರೇ, ಚಲಪತಿ ಅವರೇ, ನಮ್ಮ ಸುಕುಮಾರ್ ಅವರೇ, ನಮ್ಮ ಫಯಾಜ್ ಅವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳೇ, ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಮಾತಾಡಿದ್ದಾರೆ. ಇವತ್ತು ಒಂದು ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ. ಮನುಷ್ಯನಲ್ಲಿ ಒಂದು ಕ್ರಿಯಾಶೀಲತೆ, ಇಚ್ಛಾಶಕ್ತಿ ಇದ್ರೆ ಆ ಮನುಷ್ಯ ಎಷ್ಟು ಎತ್ತರಕ್ಕಾದ್ರೂ ಬೆಳೀಬಹುದು ಅನ್ನೋದಕ್ಕೆ ಉದಾಹರಣೆ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು. ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ಈ ರಾಷ್ಟ್ರದ ಅತ್ಯುನ್ನತ ಒಂದು ಪದವಿಯನ್ನು ಅಲಂಕರಿಸಿದಂಥವರು ಸರ್ವಪಲ್ಲಿ ರಾಧಾಕೃಷ್ಣ ಅವರು, ರಾಷ್ಟ್ರದ ರಾಷ್ಟ್ರಪತಿ ಆದಂಥವ್ರು. ಅವರು ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರಲ್ಲಿದ್ದಂಥ ಒಂದು ಶಿಸ್ತು, ಸಂಯಮ, ಕ್ರಿಯಾಶೀಲತೆ ಅವರನ್ನ ಅಲ್ಲಿವರೆಗೂ ತಗೊಂಡು ಹೋಯ್ತು. ಆಗ್ಲೇ ನಮ್ಮ BO ಸಾಹೇಬ್ ಹೇಳ್ತಾ ಇದ್ರು, ಬರೀ ಅವರು ಗುಣಗಾನ ಮಾಡಿದ್ರೆ ಸಾಲದು, ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು. ಆ ಆದರ್ಶಗಳನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಒಂದು ಒಳ್ಳೆ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್ವಪಲ್ಲಿ ರಾಧಾಕೃಷ್ಣ ಅವರು ವೃತ್ತಿಯಲ್ಲಿ ಶಿಕ್ಷಕರು. ತಾವು ಶಿಕ್ಷಕರಾಗಿ ಶಿಕ್ಷಕರಿಗೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಟ್ಟರು. ಪ್ರತಿಯೊಬ್ಬ ಶಿಕ್ಷಕನು ಕೂಡ ತಿಳಿಬೇಕಾಗಿರ್ತಕ್ಕಂಥ ಸಂದೇಶ. ಸಮಾಜದಲ್ಲಿ ಶಿಕ್ಷಕರು ಹೇಳ್ತಾರೆ, ಸರ್ವಪಲ್ಲಿ ರಾಧಾಕೃಷ್ಣ ಅವರು, ಸಮಾಜದಲ್ಲಿ ನಾವು ಅಂದ್ರೆ ಶಿಕ್ಷಕರು ನಮ್ಮ ವರ್ತನೆಗಳು ಯಾವ ರೀತಿ ಇರಬೇಕಂದ್ರೆ ಒಂದು 10 ಜನ ಅದನ್ನು ಅನುಕರಣೆ ಮಾಡುವಂತ ರೀತಿ ಇರಬೇಕು. ಆದ್ರೆ ಅದೇ 10 ಜನ ನಮ್ಮನ್ನು ವಿಮರ್ಶೆ ಮಾಡುವಂತ ಇರಬಾರ್ದು. ಏನಿದೆ ಅರ್ಥ? ಶಿಕ್ಷಕರಾಗಿದ್ದೀವಿ, ನಾವು ನಡ್ಕೊಳ್ಳುವಂತ ರೀತಿ ನೀತಿಗಳು 4 ಜನ ಅದನ್ನು ಅನುಕರಣೆ ಮಾಡಿ ಅವರಂತೆ ನಾನು ಆಗ್ಬೇಕಂತಕ್ಕಂಥ ಒಂದು ಪ್ರೇರಣೆ ಅವರೆಲ್ಲ ಬರಬೇಕೆ ವಿನಃ 10 ಜನ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋ ರೀತಿಯಲ್ಲಿ ನಮ್ಮ ಪ್ರವೃತ್ತಿಗಳು ಇರಬಾರ್ದು ಸಮಾಜದಲ್ಲಿ ಅಂತಕ್ಕಂಥ ಒಂದು ಒಳ್ಳೆ ಸಂದೇಶವನ್ನ ಈ ಸಮಾಜಕ್ಕೆ ಕೊಟ್ಟಂತವರು ಸರ್ವಪಲ್ಲಿ ರಾಧಾಕೃಷ್ಣ ಅವರು. ಬಹುಶಃ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಎಷ್ಟು ಶಿಕ್ಷಕರಾಗಿ ಅವರು ತಮ್ಮ ವೃತ್ತಿಯನ್ನ ಬಹಳಷ್ಟು ಪ್ರೀತಿಸ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಈ ದೇಶದ ರಾಷ್ಟ್ರಪತಿಗಳಾಗಿ ಆಚೆ ಬರ್ತಾರೆ. ಮಾಧ್ಯಮದವರು ಕೇಳ್ತಾರೆ, ಸರ್ ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದೀರಿ, ಅತ್ಯುನ್ನತ ಪದವಿಯನ್ನು ಅಲಂಕರಿಸಿದ್ದೀರಿ, ನಿಮ್ಮ ಜೀವನದಲ್ಲಿ ತುಂಬಾ ಸಂತಸದ ಒಂದು ಸನ್ನಿವೇಶ ಏನು ಅಂತ ಕೇಳ್ತಾರೆ. ಆದ್ರೆ ಮಾಧ್ಯಮದವರು ಅಂದ್ಕೊಳ್ತಾರೆ, ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದೇನೆ, ಇದೇ ನನ್ನ ಜೀವನದ ಬಹಳ ಸಂತೋಷದ ಒಂದು ಸಂಗತಿ ಅಂತ ಹೇಳ್ತಾರೆ ಅಂತ. ಆದ್ರೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹೇಳ್ತಾರೆ,
ನನ್ನ ಜೀವನದಲ್ಲಿ ಏನೂ ಇಲ್ಲ, ನಾನು ಯಾವುದೇ ಹುದ್ದೆಯನ್ನು ಅಲಂಕರಿಸಲಿ, ನನ್ನ ಇಡೀ ಜೀವನದಲ್ಲಿ ನಾನೊಬ್ಬ ಶಿಕ್ಷಕ ಅನ್ನೋದು ನನ್ನ ಜೀವನದ ಹೆಮ್ಮೆಯ ಪ್ರಶ್ನೆ ಅಂತ ಹೇಳ್ತಾರೆ ಯಾರು? ಸರ್ವಪಲ್ಲಿ ರಾಧಾಕೃಷ್ಣ. ಅದು ಒಬ್ಬ ಶಿಕ್ಷಕ ಹೇಳುವಂತ ಮಾತದು. ಇದನ್ನೆಲ್ಲವೂ ಕೂಡ ನಾವು ಗುಣಗಾನ ಮಾಡಬೇಕು. ಗುಣಗಾನ ಮಾಡುವ ಜೊತೆಗೆ ನಾವು ಮೈಗೂಡಿಸ್ಕೋಬೇಕಾಗ್ತದೆ. ವಿವೇಕಾನಂದರು ಹೇಳಿದ್ರು, ಶಿಕ್ಷಕ ಅಂದ್ರೆ ಆತನು ಬರೀ ಒಬ್ಬ ವ್ಯಕ್ತಿ ಅಲ್ಲ, ಆತನು ಈ ಸಮಾಜದ ಒಂದು ಮಹಾನ್ ಶಕ್ತಿ ಅಂತ. ಅಂದ್ರೆ 5 ನಿಮಿಷ ಶಿಕ್ಷಕನಾಗಿ ನಾವು ಯೋಚನೆ ಮಾಡ್ಬೇಕು. ಒಬ್ಬ ವಿವೇಕಾನಂದರು ಆ ಮಟ್ಟಕ್ಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಕರ ಬಗ್ಗೆ ಅವ್ರಿಗಿದ್ದಂತ ಒಂದು ಗೌರವ, ಶಿಕ್ಷಕರ ನಡತೆ ಯಾವ ರೀತಿ ಇರಬೇಕಂತಕ್ಕಂಥ ವಿಚಾರಗಳನ್ನ ಒಂದೇ ವಾಕ್ಯದಲ್ಲಿ ಹೇಳ್ತಾರೆ. ಅವರು ಈ ದೇಶದ ಒಂದು ಶಕ್ತಿ ಅಂತಾರೆ. ಬಿಕಾಸ್ ದ ಟೀಚರ್ಸ್ ಆರ್ ದಿ ಪಿಲ್ಲರ್ಸ್ ಆಫ್ ದ ನೇಷನ್. ಈ ದೇಶದ ಆಧಾರ ಸ್ತಂಭಗಳು ಅಂತ ಏನಾದ್ರೂ ಇದ್ರೆ ಅದು ಶಿಕ್ಷಕರು ಮಾತ್ರ. ಯಾಕಂದ್ರೆ ನೀವು ಕೊಡ್ತಾ ಇರ್ತಕ್ಕಂಥ ಶಿಕ್ಷಣ ಇದೆಯಲ್ಲ, ಅದಕ್ಕೆ ಅಷ್ಟು ಪ್ರಾಧಾನ್ಯತೆ ಈ ಪ್ರಪಂಚದಲ್ಲಿ, ಬರೀ ಭಾರತದಲ್ಲ ಇಡೀ ಪ್ರಪಂಚದಲ್ಲಿ ಅಷ್ಟು ಪ್ರಾಮುಖ್ಯತೆ ಇದೆ. ಸಾಕ್ರೆಟಿಸ್ ಅವರು ಒಂದು ಮಾತು ಹೇಳಿದ್ರು, ಮನುಷ್ಯನನ್ನ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ, ಕತ್ತಲಿನಿಂದ ಬೆಳಕಿನತ್ತ ಒಬ್ಬ ಮನುಷ್ಯನನ್ನು ಕೊಂಡೊಯ್ಯಬೇಕಾದ್ರೆ ಆ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ ಅಂತ. ಒಬ್ಬ ಮನುಷ್ಯ ಅಜ್ಞಾನದಲ್ಲಿ ಇದ್ರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಜ್ಞಾನವಂತನಾಗ್ತಾನೆ. ಒಬ್ಬ ಮನುಷ್ಯ ಅನಾಗರಿಕನಾಗಿದ್ರೆ ಅವನಿಗೆ ಶಿಕ್ಷಣ ಕೊಟ್ಟರೆ ನಾಗರಿಕತನಾಗ್ತಾನೆ. ಕತ್ತಲಲ್ಲಿರ್ತಕ್ಕಂಥ ಮನುಷ್ಯನಿಗೆ ಶಿಕ್ಷಣ ಅಂತಕ್ಕಂಥ ಒಂದು ಬೆಳಕನ್ನು ಪ್ರಸರಿಸದೆ ಅವನಲ್ಲಿರ್ತಕ್ಕಂಥ ಕತ್ತಲೋಕೆ ಬೆಳಕನ್ನು ಕಾಣ್ತಾನೆ. ಇಂಥ ಪರಿವರ್ತನೆಗಳು ಮನುಷ್ಯನಲ್ಲಿ ಬರಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತ. ಆದ್ರೆ ಆ ಶಿಕ್ಷಣವನ್ನು ಬೋಧನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ನೀವು. ನಿಮ್ಮಿಂದ ಆ ಒಂದು ಶಿಕ್ಷಣವನ್ನು ಬೋಧನೆ ಆಗಿ ಇಡೀ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥವ್ರು ಯಾರು ಇದ್ರೆ ಅದು ನೀವುಗಳು. ಇದನ್ನ ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಅದನ್ನ ಮರಿಬಾರ್ದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ದ ಟೀಚರ್ಸ್ ಆರ್ ದಿ ಪಿಲ್ಲರ್ಸ್ ಆಫ್ ದ ನೇಷನ್. ಅವ್ರಿಗೆ ನಾವು ಮನುಷ್ಯರಾಗಿ ಅನೇಕ ಆಸೆಗಳನ್ನು ಇಟ್ಕೊಳ್ತೀವಿ. ನಾನು ವ್ಯಾಪಾರ ಮಾಡಬೇಕು, ಕೋಟಿಗಟ್ಟಲೆ ಸಂಪಾದಿಸಬೇಕು, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು, ನಾನು ಹಣ ಸಂಪಾದಿಸಬೇಕು. ಒಬ್ಬೊಬ್ಬರದ ಒಂದೊಂದು ಆಸೆ ಇರ್ತದೆ. ಅದು ಶಿಕ್ಷಕ ಎಷ್ಟು ನಿಸ್ವಾರ್ಥಿ ಅನ್ನೋದನ್ನ ಅದನ್ನ ಕೇಳ್ಕೊಳ್ಳೋದು ಬೇಡ. ದೇವರಲ್ಲಿ ಒಂದೇ, ಭಗವಂತನೇ ಮಕ್ಕಳದು ಪರೀಕ್ಷೆ ಹತ್ರ ಬರ್ತಾ ಇದೆ, ಅವ್ರು ಒಳ್ಳೆ ಜ್ಞಾನ ಕೊಡಪ್ಪ, ಅವರಿಗೆ ಒಳ್ಳೆ ವಿದ್ಯಾರ್ಜನೆ ಕೊಡಪ್ಪ, ಪರೀಕ್ಷೆಯಲ್ಲಿ ಒಳ್ಳೆ ಮಟ್ಟದಲ್ಲಿ ಆತ್ಮ ಉತ್ತೀರ್ಣ ಆಗುವಂತ ಶಕ್ತಿ ನನ್ನ ಮಕ್ಕಳಿಗೆ ದಯಪಾಲಿಸುವಂತ ನಿಸ್ವಾರ್ಥವಾಗಿ ಬೇರೊಬ್ಬರಿಗೆ ಒಂದು ಇದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಈ ದೇಶದಲ್ಲಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ಆ ಶಿಕ್ಷಕ ಒಬ್ಬನೇ. ಅದಕ್ಕೆ ಯಾವೊಬ್ಬ ವ್ಯಕ್ತಿ ಎಷ್ಟೇ ಪ್ರಭಾವಿತನಾಗಿದ್ರು ಕೂಡ ಆತನಿಗೆ ಯಾರು ಕೂಡ ತಲೆಬಾಗೋದಿಲ್ಲ, ಕೈ ಮುಗಿಯೋದಿಲ್ಲ. 20 ವರ್ಷ ನೀನು ಪಾಠ ಮಾಡಿರ್ತಕ್ಕಂಥ ಒಬ್ಬ ಶಿಕ್ಷಕ ಎದುರಾದ್ರೆ ತಲೆಬಾಗಿ ನಮಸ್ಕಾರ ಆಗ್ತಕ್ಕಂಥದ್ದು ಅದು ನಿಮ್ಮ ಸಮೂಹಕ್ಕೆ ಮಾತ್ರ. ಅದು ನೆನಪಲ್ಲಿ. ಬಹುಶಃ ಶಿಕ್ಷಕ ಒಂದು ವೃತ್ತಿ ಎಷ್ಟು ಪಾವಿತ್ರ್ಯತೆಯಿಂದ ಕೂಡಿದೆ ಅನ್ನೋದನ್ನ ಒಂದು ಸಂದರ್ಭವನ್ನು ತಮ್ಮ ಮುಂದೆ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಅಲೆಕ್ಸಾಂಡರ್ ಕೇಳಿದಿರಿ ನೀವು, ಇಡೀ ಪ್ರಪಂಚವನ್ನು ಗೆದ್ದಂತ ಒಬ್ಬ ಮಹಾನ್ ಭಾವ, ಮಹಾನ್ ಆಕ್ರಮಣಕಾರ. ಆತನ ಒಂದು ದಿವಸ ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ಮಹಾಮಂತ್ರಿ ಹಿಂದೆ ಇರ್ತಾನೆ, ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ತನಗೆ ವಿದ್ಯೆ ಹೇಳಿದಂತ ಅರಿಸ್ಟಾಟಲ್ ಎದುರಾಗ್ತಾನೆ. ಒಂದು ಅರಕಲ್ ಬಟ್ಟೆ ಹಾಕೊಂಡು ಎದುರುಗಡೆ ಬರ್ತಾನೆ. ಸಾರ್ವಜನಿಕವಾಗಿ ಜನ ಎಲ್ಲ ನೋಡ್ತಾ ಇರ್ತಾರೆ. 2 ಮೊಣಕಾಲು ಹೂರಿ ಅವರ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ತಾನೆ. ಯಾರಿಗೆ? ಅರಿಸ್ಟಾಟಲ್ಗೆ. ಆಗ ಅರಿಸ್ಟಾಟಲ್ ಏನು ಮಾತಾಡದೆ ಆತನಿಗೆ ಆಶೀರ್ವಾದ ಮಾಡಿ ತನ್ನ ಪಾಡು ಹೊರಟೋಗ್ತಾನೆ. ಅರಮನೆಗೆ ಬರ್ತಾರೆ. ಮಹಾಮಂತ್ರಿ ಕೇಳ್ತಾನೆ, ಏನ್ ಸ್ವಾಮಿ ಇದು ವಿಪರ್ಯಾಸ? ನಿಮ್ಮ ತಂದೆ ನಿನಗೆ ಸುಂದರವಾದ ದೇಹವನ್ನು ಕೊಟ್ಟಿದ್ದಾನೆ, ಆಡಂಬರದ ಜೀವನವನ್ನು ಕೊಟ್ಟಿದ್ದಾನೆ, ರಾಜ್ಯಭಾರ ಮಾಡೋಕ್ಕೆ ರಾಜ್ಯವನ್ನು ಕೊಟ್ಟಿದ್ದಾನೆ, ಸುಖ ಭೋಗಗಳನ್ನು ಕೊಟ್ಟಿದ್ದಾನೆ ನಿನ್ನ ತಂದೆ. ನಿನ್ನ ತಂದೆಗಿಂತ ಮೇಲಾಗಿ ಒಬ್ಬ ಗುರುಗೆ ಅದು ಸಾರ್ವಜನಿಕವಾಗಿ ನಮಸ್ಕಾರ ಮಾಡ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಮಹಾಮಂತ್ರಿ ಕೇಳ್ತಾನೆ. ಯಾರನ್ನ? ಅರಿಸ್ಟಾಟಲ್ನ.
ಇದು ಅಲೆಕ್ಸಾಂಡರ್ ಹೇಳ್ತಾರೆ, ಮಹಾಮಂತ್ರಿಗಳೇ, ನನ್ನ ತಂದೆ ನನಗೆ ಜನ್ಮ ಕೊಟ್ಟಿದ್ದ ನಿಜ, ಸ್ವರ್ಗದಿಂದ ಭೂಮಿಗೆ ಕರೆತಂದ ನನ್ನ ತಂದೆ, ಆದ್ರೆ ನನ್ನ ಗುರು ಭೂಮಿಯಿಂದ ಸ್ವರ್ಗದೆತ್ತರಕ್ಕೆ ಬೆಳೆಸಿದ್ದಾನೆ. ನನ್ನ ಗುರು, ನನ್ನ ತಂದೆ ನಾಶವಾಗುವಂತ ದೇಹವನ್ನು ಕೊಟ್ಟಿದ್ದಾನೆ, ನಾಶವಾಗುವಂತ ಸಂಪತ್ತನ್ನು ಕೊಟ್ಟಿದ್ದಾನೆ. ಆದ್ರೆ ನಾನು ಬದುಕಿರುವವರೆಗೂ ನನ್ನಿಂದ ಯಾರು ಕೂಡ ಕಸಿದುಕೊಳ್ಳದೆ ಇರ್ತಕ್ಕಂಥ ಅತ್ಯಮೂಲ್ಯವಾದಂತ ವಿದ್ಯೆ ಅನ್ನುವಂತ ಒಂದು ಸಿರಿಯನ್ನು ಕೊಟ್ಟಿದ್ದಾನೆ. ನನ್ನ ಜೀವನವನ್ನ ಪಾವನವನ್ನ ಮಾಡಿದ್ದಾನೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಬದುಕುವಂತ ಮಾರ್ಗವನ್ನು ಕೊಟ್ಟಿದ್ದಾನೆ, ಮಾರ್ಗವನ್ನು ಸೂಚಿಸಿದ ನನ್ನ ಗುರುಗಳು. ಅಂತ ಮಹಾನ್ ಭಾವನಿಗೆ ನಾನು ನಮಸ್ಕರಿಸಿದೆ, ಇನ್ಯಾರು ನಾನು ನಮಸ್ಕರಿಸಲಿ ಅಂತ ಹೇಳ್ತಾನೆ. ಯಾರು? ಅಲೆಕ್ಸಾಂಡರ್. ಅಂದ್ರೆ ಅಂತ ದೊಡ್ಡ ಆಕ್ರಮಣಕಾರನೇ ಒಬ್ಬ ಗುರುಗಳ ಬಗ್ಗೆ ಇಂಥ ಒಂದು ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ, ನಿಮ್ಮ ಸ್ಥಾನ ಸಮಾಜದಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಒಂದು ನಿಮಿಷ ನೀವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ತದೆ. ಶಿಕ್ಷಕರು ಯಾವತ್ತೂ ಕೂಡ ಬಹಳ ಅತ್ಯುನ್ನತ ಒಂದು ಸ್ಥಾನದಲ್ಲಿ ಯಾವತ್ತಿಗೂ ಕೂಡ ಗುರುಗಳಿಗೆ ಸ್ಥಾನಮಾನ ಇದೆ, ಅದನ್ನ ತಾವು ಮರಿಬಾರ್ದು. ಆದ್ರೆ ಗುರುಗಳಲ್ಲೂ ಕೂಡ ನಾನು ಒಂದು ಮನವಿ ಮಾಡ್ತೇನೆ, ನಿಮ್ಮ ಮೇಲೆ ಗುರುತರವಾದಂತ ಜವಾಬ್ದಾರಿಗಳಿದಾವೆ. ಇಡೀ ಸಮಾಜ ನಿಮ್ಮಿಂದ ಬಹಳಷ್ಟು ಆಶಿಸ್ತಾ ಇದೆ. ನಮ್ಮ ಗುರುಗಳು ನಮ್ಮ ಮಕ್ಕಳಿಗೆ ಏನೋ ಬೋಧನೆ ಮಾಡ್ತಾರೆ, ಅವರನ್ನು ತೀಡ್ತಾರೆ, ಸಮಾಜದ ಒಂದು ಮುಖ್ಯವಾಹಿನಿಗೆ ಬಿಡ್ತಾರೆ, ನಮ್ಮ ಮಕ್ಕಳನ್ನ ಒಂದು ಪ್ರಜ್ವಲ ಭವಿಷ್ಯವನ್ನು ರೂಪಿಸ್ತಾರೆ ಅಂತಕ್ಕಂಥ ಅನೇಕ ಆಸೆಗಳನ್ನ ಸಮಾಜ ನಿಮ್ಮ ಮೇಲೆ ಇಟ್ಕೊಂಡಿದೆ. ಅದನ್ನು ಹುಸಿ ಮಾಡಬೇಡಿ. ನಿಮ್ಮ ಮೇಲೆ ಗುರುತರವಾದಂತ ಜವಾಬ್ದಾರಿಗಳಿದೆ. ಅದಕ್ಕೆ ಆವಾಗಲೇ ವೆಂಕಯ್ಯನವರು ಹೇಳಿದರು, there is a proverb in English, if a doctor commits a mistake, only a patient will die. In case if a lawyer commits a mistake, only a client will spoil. If a teacher commits a mistake, the whole society will spoil. ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಬ್ಬ ರೋಗಿಗೆ ಅನ್ಯಾಯ ಆಗಬಹುದು. ತಿಳಿದೋ ಒಬ್ಬ ವಕೀಲ ತಪ್ಪು ಮಾಡಿದ್ರೆ ಒಬ್ಬ ಕಕ್ಷಿದಾನಿಗೆ ಅನ್ಯಾಯ ಆಗಬಲ್ದು. ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಇಡೀ ಸಮಾಜವೇ ನಾಶವಾಗ್ತದೆ. ಅದಕ್ಕೆ ನಿಮ್ಮ ಮೇಲೆ ಗುರುತರವಾದಂತ ಜವಾಬ್ದಾರಿಗಳಿದೆ. ನಿಮ್ಮ ಜವಾಬ್ದಾರಿಗಳನ್ನು ಹರಿತು ಸಮಾಜದ ಮಕ್ಕಳನ್ನ ಸಮಾಜದ ಒಂದು ಮುಖ್ಯವಾಹಿನಿಗೆ ಕರೆತರುವಂತ ಕೆಲಸಗಳನ್ನ ಇವತ್ತು ನಾವು ಮಾಡಬೇಕು. ಒಂದು ವಿಚಾರವನ್ನು ತಮ್ಮ ಮುಂದೆ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕರೊಂದಿಗೆ ತಮ್ಮ ಸೇವೆ ಅತ್ಯಮೂಲ್ಯವಾದಂಥದ್ದು. ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದೀರಿ. ಕಾಯ ಮನಸ ವಾಚ ನಿಮ್ಮ ಸೇವೆಯನ್ನು ಮಕ್ಕಳು ಕೊಡ್ತಾ ಇದ್ದೀರಿ, ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಅದನ್ನ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಆದ್ರೆ ತಮ್ಮಲ್ಲಿ ನಾನು ಮನೆ ಮಾಡ್ತಕ್ಕಂಥದ್ದು, ಮಕ್ಕಳನ್ನ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಒಂದು ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳಿ. ಕೇವಲ ಪಾಠ ಪ್ರವಚನಕ್ಕೆ ನೀವು ಸೀಮಿತವಾಗಬಾರದು. ಅವರೊಬ್ಬ ಬಹುಮುಖ ಪ್ರತಿಭೆಯನ್ನು ಮಾಡುವಂತ ಕೌಶಲ್ಯ ನಿಮ್ಮಲ್ಲಿದೆ. ಆ ಮಕ್ಕಳನ್ನ ಬಹುಮುಖ ಪ್ರತಿಭೆಗಳನ್ನಾಗಿಸುವಂತ ಕೆಲಸವನ್ನು ಇವತ್ತು ನೀವು ಮಾಡಬೇಕು. ಮಕ್ಕಳಿಗೆ ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಮೌಲ್ಯ ಅಂದ್ರೆ ಹೇಗಿರ್ಬೇಕು? ದೊಡ್ಡವರು ಒಂದು ಹೇಳ್ತಾರೆ, ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆಲುಗು, ಆ ಮನುಷ್ಯತ್ವವನ್ನು ಕಳೆದುಕೊಂಡು ಮಾನವ ಶಿಲ್ಪಿ ಜಂತುಗಳಿಗಿಂತ ಕೀಳು ಅಂತ. ಮೌಲ್ಯಗಳನ್ನ ರೂಪಿಸಬೇಕು ಮಕ್ಕಳಲ್ಲಿ. ನಾವು ಮೌಲ್ಯಗಳನ್ನ ರೂಪಿಸೋದಕ್ಕೆ ಬಹಳಷ್ಟು ಉದಾಹರಣೆಗಳು ಈ ದೇಶದಲ್ಲಿದೆ. ಇತಿಹಾಸಗಳನ್ನ ಬಿಟ್ಟು ಹೋಗಿದ್ದಾರೆ. ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರದ ಬಗ್ಗೆ ತಾವು ಕೇಳಿದಿರಿ. ಅವರು ಜೀವಿತ ಕಾಲದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು. ಅವರು ಒಂದು ಅಂಬಾಸಿಡರ್ ಕಾರನ್ನು ಆ ಕಾಲಕ್ಕೆ ತಗೊಂಡ್ರು. ಅದು ಸಾಲ ಮಾಡಿ ತಗೊಳ್ತಾರೆ. ಅವ್ರು ತೀರೋದಾಗ ಆ ಕಾರ್ ಮೇಲೆ ಸಾಲ ಇರ್ತದೆ. ಯಾರೋ ಸರ್ಕಾರದವ್ರು ಹೇಳ್ತಾರೆ ಅದನ್ನ ಸಾಲ ನಾವು ತೀರಿಸ್ತೇವೆ ಅಂದ್ರೆ ಅವ್ರ ಧರ್ಮಪತ್ನಿಯವರು ಒಪ್ಪೋದಿಲ್ಲ. ನನ್ನ ಗಂಡ ಮಾಡಿರ್ತಕ್ಕಂಥ ಸಾಲವನ್ನ ಋಣ ನಮ್ಮ ಮೇಲೆ ನಾವು ತೀರಿಸ್ತೇವೆ ಅಂತ ಹೇಳಿ ಕಷ್ಟಪಟ್ಟು ಆಕೆ ಆ ಸಾಲವನ್ನು ತೀರಿಸ್ತಾರೆ ವಿನಃ ಯಾರ ಮೇಲೆ ಕೂಡ ಅವಲಂಬಿತವಾಗಿಲ್ಲ. ಅಂತ ಮೌಲ್ಯಗಳನ್ನ ಹುಟ್ಟು ಹಾಕಿರ್ತಕ್ಕಂಥ ಮಹಾನ್ ಚೇತನಗಳು ಹುಟ್ಟಿರ್ತಕ್ಕಂಥ ದೇಶ ಇದು. ನೈತಿಕತೆಯನ್ನ ಮೂಡಿಸಿದ ಮಕ್ಕಳಲ್ಲಿ ನೈತಿಕತೆಯ ಒಂದು ವಿಚಾರಗಳನ್ನ ಅವರಿಗೆ ತಲೆಗಾಕಿ, ನೈತಿಕತೆಗೆ ಎಷ್ಟು ಬೇಕು ನಮ್ಮಲ್ಲಿ. ಬಹುಶಃ ಇವತ್ತು ತಂದೆ ತಾಯಿಗಳನ್ನು ನಾವು ಕಡೆಗಣಿಸ್ತಾ ಇರ್ತಕ್ಕಂಥ ದಿನಗಳಲ್ಲಿ ತಂದೆ ತಾಯಿಗಳ ಮೇಲೆ ಹೆಗಲ ಮೇಲೆ ಹಾಕೊಂಡು ಊರೂರು ಸುತ್ತಿ ಅವರನ್ನ ಒಳ್ಳೆ ರೀತಿಯ ಆರೈಕೆ ಮಾಡಿದಂತ ಒಂದು ಶ್ರವಣಕುಮಾರನ ಇತಿಹಾಸ ನಮ್ಮ ಮುಂದಿಲ್ವಾ? ನೀನು ಕಾಡಿಗೆ ಹೋಗುವಂತ ಹೇಳಿದಾಗ ಪಿತೃವಾಕ್ಯ ಪಾಲನೆ ಮಾಡೋದಕ್ಕೆ ದಶರಥನ ಮಾತನ್ನು ಕೇಳಿ ರಾಮನ ಕಾಡಿಗೆ ಹೋಗ್ಲಿಲ್ವಾ? ಇಂಥ ನೈತಿಕತೆಗಳು ಉದಾಹರಣೆಗಳು ನಮ್ಮಲ್ಲಿಲ್ವಾ? ಇದನ್ನೆಲ್ಲವೂ ಕೂಡ ಮಕ್ಕಳಲ್ಲಿ ನೀವು ತಲೆ ತುಂಬಿಸ್ಬೇಕಾಗ್ತದೆ. ಆ ಕೆಲಸ ಮಾಡ್ಬೇಕಾದ್ರೆ ನೀವು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾಗ್ತದೆ. ಅದೇ ಅಷ್ಟೇ ಅಲ್ಲ, ದೇಶಭಕ್ತಿಯ ಬಗ್ಗೆ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲಾ ಮಕ್ಕಳಲ್ಲಿ ದೇಶ ಭಕ್ತಿಯ ಬಗ್ಗೆ ನೀವು ಏನು
ಅವರಲ್ಲಿ ಒಂದು ಚಿಂತನೆಯನ್ನು ಮೂಡಿಸಬೇಕು. ನಮ್ಮಲ್ಲಿ ಅನೇಕ ನಿದರ್ಶನಗಳಿದ್ದಾವೆ. ಅವರಲ್ಲಿ ದೇಶಭಕ್ತಿಯನ್ನು ಮೂಡಿಸ್ಲಿಕ್ಕೆ ಭಗತ್ ಸಿಂಗ್ ತಾವು ಎಲ್ಲರೂ ಕೇಳಿದ್ದೀರಿ. ಭಗತ್ ಸಿಂಗ್ ಅನ್ನ ನೇಣಿಗೆ ಹಾಕಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ 10 ನಿಮಿಷದಲ್ಲಿ ಅವರು ನೇಣುಗಂಬಕ್ಕೆ ಹತ್ತಿಸ್ತಾರೆ. ಯಾರು? ಭಗತ್ ಸಿಂಗ್ ಅನ್ನ. ಗಳಗಳನ್ನ ನಗ್ತಾ ಇರ್ತಾನೆ ಭಗತ್ ಸಿಂಗ್. ಆಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಪಕ್ಕದಲ್ಲಿ ಇದ್ಕೊಂಡು ಕೇಳ್ತಾನೆ, ಏನ್ ಭಗತ್ ಸಿಂಗ್, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? 10 ನಿಮಿಷದಲ್ಲಿ ನಿನ್ ಪ್ರಾಣ ಹೋಗ್ತದೆ, ಗಳಗಳನ್ನ ನಗ್ತೀಯ ಅಂತಂದ್ರೆ ಆಗ ಹೇಳ್ತಾನೆ ಭಗತ್ ಸಿಂಗ್ ಆ ಬ್ರಿಟಿಷ್ ಅಧಿಕಾರಿಗೆ, ನಾವು ಭಾರತೀಯರು ಹೀಗೆ ಸ್ವಾಮಿ, ದೇಶ ಅನ್ನೋ ಪ್ರಶ್ನೆ ಬಂದಾಗ ನಾವು ಪ್ರಾಣವನ್ನು ಕೂಡ ಲೆಕ್ಕಿಸೋದಿಲ್ಲ. ಪ್ರಾಣ ತ್ಯಜಿಸೋದಕ್ಕೆ, ದೇಶಕ್ಕಾಗಿ ಪ್ರಾಣ ತ್ಯಜಿಸೋದಕ್ಕೆ ಪ್ರತಿಯೊಬ್ಬ ಭಾರತೀಯನು ಇದೇ ರೀತಿ ಇರ್ತಾನೆ, ಸಂತೋಷವಾಗಿ ಪ್ರಾಣ ಬಿಡ್ತಾನೆ. ಬಹುಶಃ ಇಂಥ ಸನ್ನಿವೇಶಗಳನ್ನ ಭಾರತದಲ್ಲಿ ಬಿಟ್ಟರೆ ನೀನು ಎಲ್ಲೂ ಯಾವ ದೇಶದಲ್ಲೂ ನೋಡಕ್ಕಾಗಲ್ಲ. ಇದನ್ನು ಕಣ್ ತುಂಬಿಸ್ಕೊಂತಾನೆ ಯಾರು? ಭಗತ್ ಸಿಂಗ್. ಅಂತ ದೇಶಭಕ್ತಿಯನ್ನು ರೂಪಿಸಿರ್ತಕ್ಕಂಥ ಮಹಾನ್ ಚೇತನಗಳು ಹುಟ್ಟಿರ್ತಕ್ಕಂಥ ನಾಡು ದೇಶ ಇದು. ನಮ್ಮಲ್ಲಿ ನಿದರ್ಶನಗಳಿದ್ದಾವೆ. ಅಂಡ್ ಮುಖ್ಯವಾಗಿ ಕೊನೆಯದಾಗಿ ನಿಮ್ಮಲ್ಲಿ ಶಿಕ್ಷಕರನ್ನು ನಾನು ಮನವಿ ಮಾಡ್ತಕ್ಕಂಥದ್ದು, ಮಕ್ಕಳಲ್ಲಿ ಅವ್ರಿಗೊಂದು ನಿರ್ದಿಷ್ಟವಾದಂಥ ಗುರಿ ಇರಬೇಕು. ಆ ಗುರಿ ಕಡೆಗೆ ಅವರ ಗಮನ ಹರಿಸುವಂತ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ದುಡ್ಡಿಲ್ಲದವನು ಬಡವನಲ್ಲ, ಯಾರು ಜೀವನದಲ್ಲಿ ಗುರಿ ಇಲ್ಲದ ಬದುಕ್ತಾನೋ ಅವನೇ ಸಮಾಜದ ಕಟ್ಟಕಡೆಯ ಬಡವ ಅಂತ. ಮಕ್ಕಳಲ್ಲಿ ಒಂದು ನಿರ್ದಿಷ್ಟವಾದಂತ ಒಂದು ಗುರಿಯನ್ನು ಮೂಡಬೇಕಾದ್ರೆ ಅವರಲ್ಲಿ ಅಂತ ಚಿಂತನೆಗಳನ್ನು ನೀವು ತುಂಬಬೇಕು. ಅದಕ್ಕಾಗಿ ನಿಮ್ಮ ಪಾದಗಳಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಬಗ್ಗೆ ಅಪಾರವಾದಂತ ನನಗೆ ಇವತ್ತು ಕೂಡ ಗೌರವ ಇದೆ. ಒಬ್ಬ ಶಿಕ್ಷಕನ ಮಗನಾಗಿ ಶಿಕ್ಷಕರಲ್ಲಿ ನನಗೆ ಅಪಾರವಾದಂತ ಗೌರವ ಇದೆ. ನಿಮ್ಮ ಸೇವೆ ಒಂದು ಶ್ಲಾಘನೀಯ. ಯಾಕಂದ್ರೆ ನಾವು ದೇವರನ್ನು ನೋಡಿಲ್ಲ, ಆದ್ರೆ ದೇವರ ರೂಪದಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತಕ್ಕಂಥ ದೇವರುಗಳೇನಾದ್ರು ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅವರು ಗುರುಗಳು. ಯಾಕಂದ್ರೆ ಈ ಸಮಾಜವನ್ನು ತಿದ್ದಿತಾ ಇರ್ತಕ್ಕಂಥವ್ರು, ಅನೇಕ ಪ್ರತಿಭೆಗಳನ್ನು ಹುಟ್ಟಾಕ್ತಾ ಇರ್ತಕ್ಕಂಥವ್ರು, ಸಮಾಜದ ಎಲ್ಲಾ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಛಾಪವನ್ನು ಮೂಡಿಸಿರ್ತಕ್ಕಂಥ ಒಂದು ಸಮೂಹ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಶಿಕ್ಷಕರು. ಅದಕ್ಕೆ ಮಕ್ಕಳೇ, ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಯಾವ ಜೀವನದಲ್ಲಿ ಇಬ್ಬರನ್ನು ಮರಿಬೇಡಿ. ಒಂದು ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ನಿಮ್ಮನ್ನ ಲಾಲನೆ ಪಾಲನೆ ಮಾಡಿದಂತ ತಂದೆ ತಾಯಿಗಳು, ನಿಮ್ಮನ್ನ ತಿದ್ದಿ ತೀಡಿ ಸಮಾಜದ ಒಂದು ಮುಖ್ಯವಾಹಿನಿಗೆ ತಂದಂತ ನಿಮ್ಮ ಗುರುಗಳು, ಈ ಜೀವನದಲ್ಲಿ ಈ ಇಬ್ಬರನ್ನು ಮಾತ್ರ ಯಾವತ್ತೂ ಕೂಡ ಮರಿಬಾರ್ದು. ಆ ನಿಟ್ಟಿನಲ್ಲಿ ಮಗದೊಮ್ಮೆ ಸಮಸ್ತ ನಾಡಿನ, ಸಮಸ್ತ ದೇಶದ, ಪ್ರಪಂಚದ ಎಲ್ಲಾ ಗುರುವೃಂದದವರಿಗೆ ಅವರ ಪಾದಗಳಿಗೆ ನಾನು ಪ್ರಣಾಮಗಳನ್ನು ಹೇಳಿ ಅವರ ಪಾದಗಳಿಗೆ ನಾನು ನಮಸ್ಕರಿಸ್ತಾ ಈ ಒಂದು ಅವಕಾಶವನ್ನ, ಯಾಕಂದ್ರೆ ಈ ಸಂದರ್ಭದಲ್ಲಿ ನಾನು ಪ್ರಭಾಕರ್ ಅವರನ್ನು ಕೂಡ ಕೇಳಿದೆ, ಇದರ ಶಿಕ್ಷಕರ ಒಂದು ದಿನಾಚರಣೆ ಬರ್ಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಅಣ್ಣ ಅದೇ ಅಲ್ಲ, ನೀವು ಯಾವುದೇ ಸಮಾಜಮುಖಿ ಕೆಲಸಗಳಿದ್ದಾಗ ಸಮಾಜಕ್ಕೆ ರಾಜಕೀಯ ಪಕ್ಕಕ್ಕೆ ಇಡೋಣ, ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ, ಅದೇ ಸಮಾಜಮುಖಿ ಕೆಲಸಗಳು ಏನೇ ಇದ್ರು ಕೂಡ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದು ನಾವು ಕೆಲಸ ಮಾಡಿ ಸಮಾಜಮುಖಿಗಳ ಕೆಲಸಗಳನ್ನ ನಾವು ತೊಡಸ್ಕೊಳ್ಳೋ ಅಂತ ಕೂಡ ಬಲಿಷ್ಠ ರೀತಿಯಲ್ಲಿ ಕೂಡ ನನಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಲಿಕ್ಕೆ ಅವರ ಒಂದು ಸಹಾಯಸ್ತ ಕೂಡ ಬಲಿಷ್ಠಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸದಾವಕಾಶಕ್ಕಾಗಿ ನನಗೆ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ನನ್ನ ಪ್ರಣಾಮಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.